ಬಿಜಾಪುರನ್ನು ಈಗ ಅಧಿಕೃತವಾಗಿ ವಿಜಯಪುರ ಎಂದು ಹೆಸರಿಸಲಾಗಿದೆ. ಇದು ದಾಳಿಂಬೆ ಮತ್ತು ದ್ರಾಕ್ಷಿ ಕೃಷಿಯಲ್ಲಿ ಹೆಸರುವಾಸಿಯಾಗಿದೆ. ಬಿಜಾಪುರ ಜಿಲ್ಲೆ 18ನೇ ಶತಮಾನದಷ್ಟು ಹಿಂದಿನ ದ್ರಾಕ್ಷಿಯ ಕೃಷಿ ಇತಿಹಾಸವನ್ನು ಹೊಂದಿದೆ. ಹೈದರಾಬಾದಿನ ನಿಜಾಮರು ಈ ಪ್ರದೇಶದಲ್ಲಿ ದ್ರಾಕ್ಷಿ ಕೃಷಿಯನ್ನು ಪರಿಚಯಿಸಿದರು. ವಿಶೇಷವಾಗಿ ಉತ್ತರ ಕರ್ನಾಟಕ ಜಿಲ್ಲೆಗಳಾದ ಬಿಜಾಪುರ, ಬೆಳಗಾವಿ, ಬೀದರ್, ಬಾಗಲಕೋಟೆ ಮತ್ತು ಗುಲ್ಬರ್ಗದಲ್ಲಿ. ಬಿಜಾಪುರವು ನಮ್ಮ ಕರ್ನಾಟಕದಲ್ಲಿ ದೊಡ್ಡ ಪ್ರಮಾಣದಲ್ಲಿ ದ್ರಾಕ್ಷಿಯನ್ನು ಬೆಳೆಯುವ ಏಕೈಕ ಜಿಲ್ಲೆಯಾಗಿದ್ದು, ರಾಜ್ಯದ ಶೇಕಡಾ 90ರಷ್ಟು ದ್ರಾಕ್ಷಿಯ ಬೇಡಿಕೆಯನ್ನು ಪೂರೈಸುತ್ತದೆ. ಬಿಜಾಪುರ ಜಿಲ್ಲೆಯಲ್ಲಿ ಪ್ರತಿ ವರ್ಷ ಸುಮಾರು 5,22,775 ಮೆಟ್ರಿಕ್ ಟನ್ ದ್ರಾಕ್ಷಿಯನ್ನು ಬೆಳೆಯಲಾಗುತ್ತದೆ. ಬಿಜಾಪುರದ ದ್ರಾಕ್ಷಿ ಬೆಳೆಗಾರರು ಸವಾಲುಗಳನ್ನು ಎದುರಿಸಿದ್ದಾರೆ. ಅವುಗಳು ಏನೆಂದರೆ, ದಿನದಿಂದ ದಿನಕ್ಕೆ ಉತ್ಪಾದನೆಯ ವೆಚ್ಚ ಹೆಚ್ಚಾಗ್ತಿದೆ, ಆದರೆ 1 ಎಕರೆಗೆ ಸರಾಸರಿ ಇಳುವರಿ ಹಾಗೆಯೇ ಉಳಿದಿದೆ. ನಮ್ಮ ದ್ರಾಕ್ಷಿ ಬೆಳೆಗಾರರು ತಮ್ಮ ಉತ್ಪನ್ನಗಳನ್ನು ಮಾರುಕಟ್ಟೆ ಮಾಡುವಲ್ಲಿ ನುರಿತವರಲ್ಲ ಮತ್ತು ಮಧ್ಯವರ್ತಿಗಳು ಅವುಗಳನ್ನು ಬಳಸಿಕೊಳ್ಳುತ್ತಿದ್ದಾರೆ. ಸತತ ಬರಗಾಲದಿಂದ ರೈತರು ಕಂಗಾಲಾಗಿದ್ದಾರೆ. ಬೆಂಬಲ ಸಬ್ಸಿಡಿಗಳು ಮತ್ತು ಕೋಲ್ಡ್ ಸ್ಟೋರೇಜ್ ಸೌಲಭ್ಯಗಳು ಮತ್ತು ಇತರೆ ಸೌಲಭ್ಯಗಳನ್ನು ಒಳಗೊಂಡಂತೆ ತಮ್ಮ ಬ್ರ್ಯಾಂಡ್ ಮೂಲಕ ದ್ರಾಕ್ಷಿಯನ್ನು ಉತ್ತೇಜಿಸಲು ಬೆಳೆಗಾರರಿಗೆ ಸಹಾಯ ಮಾಡಲು ಸರ್ಕಾರವು ಬೆಂಬಲವನ್ನು ಒದಗಿಸಿದೆ.